ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಲ್ತುಳಿತ ಸಂಭವಿಸಿದ ಕರೂರಿಗೆ ಸಿಎಂ ವಿಜಯ್ ಅವರು ವಿಸಿಟ್ ಕೊಟ್ಟಿರೋದು. ಕಾಲ್ತುಳಿತಕ್ಕೆ ಬಲಿಯಾದವರ ಕುಟುಂಬಸ್ಥರನ್ನ ಭೇಟಿ ಮಾಡಿ ಕುಟುಂಬದವರನ್ನ ಮಾತನಾಡಿಸಿ ಸಾಂತ್ವನ ಹೇಳೋದಕ್ಕೆ ಮುಂದಾಗಿರೋದು. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಕರೂರಿಗೆ ಭೇಟಿ ನೀಡಿರುವಂತಹ ವಿಜಯ್ ಕರೂರಿನಲ್ಲಿ ಬೃಹತ್ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಕಾಲ್ತುಳಿತ ಸಂಭವಿಸಿದ್ದ ಕರೂರ್ಗೆ ಸಿಎಂ ವಿಜಯ್ ಅವರು ವಿಸಿಟ್ ಮಾಡಿರೋದು. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಭೇಟಿ ನೀಡಿರೋದು. ಕರೂರಿನಲ್ಲಿ ಬೃಹತ್ ಸಮಾವೇಶವನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಈ ಹಿಂದೆ ರ್ಯಾಲಿಯ ಸಂದರ್ಭದಲ್ಲಿ ಮೃತಪಟ್ಟಿದ್ರಲ್ಲ, ಅವರ ಮನೆಗೆ ಹೋಗಿ ಭೇಟಿ ನೀಡೋದಕ್ಕೆ ವಿಜಯ್ ಅವರು ಬಂದಿದ್ದಾರೆ. QR ಕೋಡ್ ಪಾಸ್ ಇದ್ದವರಿಗೆ ಅವಕಾಶ ಇಲ್ಲಿ. ಕಾಲ್ತುಳಿತ ಸಂಭವಿಸಿದ್ದ ಕರೂರ್ಗೆ ಸಿಎಂ ವಿಜಯ್ ಅವರು ವಿಸಿಟ್ ಮಾಡಿರೋದು. ಸದ್ಯ ಒಂದು ಬೃಹತ್ ಸಮಾವೇಶ ಕೂಡ ಇದೆ. ಅದರ ಜೊತೆಗೆ ಮೃತ ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಾರೆ. ಸಮಾವೇಶಕ್ಕೆ ಈಗಾಗಲೇ ಲಕ್ಷಾಂತರ ಕಾರ್ಯಕರ್ತರು ಬಂದಿದ್ದಾರೆ. QR ಕೋಡ್ ಪಾಸ್ ಇದ್ದವರಿಗೆ ಮಾತ್ರ ಸಮಾವೇಶಕ್ಕೆ ಎಂಟ್ರಿ. ಕಾಲ್ತುಳಿತದಲ್ಲಿ ಬಲಿಯಾದವರ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನ ಹೇಳ್ತಾರೆ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರು. ಸಂತ್ರಸ್ತರ ಕುಟುಂಬಸ್ಥರಿಗೆ ಸರ್ಕಾರಿ ಉದ್ಯೋಗ ಪತ್ರವನ್ನು ವಿತರಣೆ ಮಾಡ್ತಾರೆ. ಈ ಹಿಂದೆ ಕೊಟ್ಟ ಭರವಸೆಯನ್ನ ಇವತ್ತು ಉಳಿಸ್ಕೊಳ್ತಾ ಇದ್ದಾರೆ ತಮಿಳುನಾಡು ಸಿಎಂ ವಿಜಯ್. ತಮಿಳುನಾಡಿನ ಮುಖ್ಯಮಂತ್ರಿ ಆದ ಬಳಿಕ ಕರೂರಿಗೆ ಸಿಎಂ ವಿಜಯ್ ಅವರ ಮೊದಲ ಭೇಟಿ ಇದು. ಈ ಹಿಂದೆ ರ್ಯಾಲಿಯ ಸಂದರ್ಭದಲ್ಲಿ 41 ಜನ ಮೃತಪಟ್ಟಿದ್ರು ಕಾಲ್ತುಳಿತದಲ್ಲಿ. ಅದಾದ ನಂತರ ನಾನು ಸಿಎಂ ಆದ ಬಳಿಕ ಈ ಮೃತಪಟ್ಟಿದಾರಲ್ಲ ಅವ್ರ ಕುಟುಂಬದವರಿಗೆ, ಅವ್ರ ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ನಾನು ಸರ್ಕಾರಿ ಉದ್ಯೋಗವನ್ನು ಕೊಡ್ತೀನಿ ಅನ್ನುವಂಥ ಭರವಸೆಯನ್ನ ವಿಜಯ್ ಅವರು ಹೇಳಿದ್ರು. ಆ ಭರವಸೆಯನ್ನ ಇವತ್ತು ಈಡೇರಿಸ್ತಾ ಇದ್ದಾರೆ. ಆ ಸರ್ಕಾರಿ ಉದ್ಯೋಗದ ಪ್ರಮಾಣ ಪತ್ರವನ್ನು ಕೂಡ ಇವತ್ತು ಈ ಒಂದು ಸಮಾವೇಶದಲ್ಲಿ ವಿತರಣೆ ಮಾಡಲಿದ್ದಾರೆ. 32 ಸಂತ್ರಸ್ತರ ಕುಟುಂಬದಲ್ಲಿ ತಲಾ ಒಬ್ಬರಿಗೆ ಸರ್ಕಾರಿ ಉದ್ಯೋಗವನ್ನು ಕೊಡಲಾಗುತ್ತೆ. ಸದ್ಯ ಸಿಎಂ ವಿಜಯ್ ಅವರು ಈ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದು ಸುತ್ತಮುತ್ತ ಬಿಗಿ ಭದ್ರತೆ ಇದೆ. ಕರೂರಿನಲ್ಲಿ 5,000 ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಕಾಲ್ತುಳಿತಕ್ಕೆ ಬಲಿಯಾದವರ ಕುಟುಂಬಸ್ಥರ ಭೇಟಿ, ಅದರ ಜೊತೆಗೆ ಆ ಕುಟುಂಬಸ್ಥರಿಗೆ ಆ ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಸರ್ಕಾರಿ ಉದ್ಯೋಗ, ಅದರ ಪ್ರಮಾಣ ಪತ್ರವನ್ನು ಇವತ್ತು ಆ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ತಾ ಇರೋದು ಸಿಎಂ ವಿಜಯ್ ಅವರು. நம்மளுடைய தமிழக வெற்றி கழகம் அப்படிங்கிற அந்த மாபெரும் சக்தியை தூணாக நின்று தாங்கிக் கொண்டிருக்கும் நம்முடைய பொதுச் செயலாளர் அவர்களுக்கும் என்னுடைய முதல் வணக்கத்தை தெரிவித்துக் கொள்கிறேன். ஓடுமி ஓட உருமி வரும் வால் இருக்குமா கொக்கு? ஆமாங்க, கொக்கு எப்படி தனக்கான வாய்ப்பு உருமி நல்ல பெரிய மீன் வர வரைக்கும் காத்துட்டு இருக்குமோ